ಇಷ್ಟು ದಿವಸ ನೀನು ಒಬ್ಬನೇ ಡೋನರ್ಗೋಸ್ಕರ ಓಡಾಡ್ತಾ ಇದ್ದೆ, ಇವಾಗ ನಿನ್ ಜೊತೆ ನಾವು ಕೈ ಜೋಡಿಸ್ತಾ ದಯವಿಟ್ಟು ಎಲ್ಲಾ ಚಾಲಕರು ನಮ್ದೊಂದೇ ಗುರಿ ಆಗಿರ್ಬೇಕು. ಎಲ್ಲಾ ಚಾಲಕರು ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಗಾಡಿ ಓಡಿಸೋಂತ ಕೆಲಸನ ನಾವೆಲ್ಲರೂ ಇವಾಗ ನಿಮ್ ಕೈ ಜೊತೆಗೆ ನಮ್ ಕೈಗೆ ಬಂದಿದೆ, ನಮ್ ಜೊತೆ ಇನ್ನೊಬ್ರು ಬರೋ ತರ ನಾವು ಕಾನ್ಸೆಪ್ಟ್ ನ ಅದನ್ನ ಮೀಟರ್ ಕಾನ್ಸೆಪ್ಟ್ ತರಂತ ಕೆಲಸ ಮಾಡೋದು. ಖಂಡಿತ. ನಿಮ್ಗೆ ಗೊತ್ತಿಲ್ಲದ ವಿಚಾರ ಏನು ಅಂದ್ರೆ, ಈ ಸಂಘಟನೆ ಇದೆಯಲ್ಲ, ಈ ಸಂಘಟನೆಗೆ ಪ್ರಪ್ರಥಮ ಬಾರಿಗೆ 2021-22ನೇ ಸಾಲನೇ ಏನು ಕೋವಿಡ್ ಬಂತು ಅದಕ್ಕಿಂತ ಬಿಫೋರು ನಮ್ಮ ರಘು ಯಾದವ್ ಅವರು ಪರಿಚಯ ಮಾಡಿಕೊಟ್ರು ನನಗೆ ಏರ್ಪೋರ್ಟಲ್ಲಿ. ನಾನು ಆ ವಿಚಾರನ ಈ ಸಂಘಟನೆ ತಿಳಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆಗ ಕೋವಿಡ್ ಬಂದು ನಿಂತೋಯ್ತು ಅಷ್ಟೇ ಹೊರತು ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಕೊಟ್ಟಿದ್ದೆ ನಮ್ಮ ಸಂಘಟನೆ. ಇವತ್ತು ಅವರು ಪಾಪ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ನಾನು ಸಂಘಟನೆ ವಿಚಾರದಲ್ಲಿ ನಾನೇನು ಮಾಡಿದೆ, ಇಲ್ಲ ಇದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದಾಗ ನಮ್ಮ ಸಂಘಟನೆಗೆ ಒಂಥರ ಅವ್ರನ್ನ ಖರ್ಚು ಜಾಸ್ತಿ ಇತ್ತು. ಸಂಘಟನೆಗೆ ಡ್ರೈವರ್ಗಳಿಗೆ ದುಡಿಮೆ ದಾರಿ ಮಾಡಬೇಕು. ಆ ದುಡಿಮೆ ದಾರಿ ಮಾಡೋದಕ್ಕೆ ಯಾವ ಸಂಘಟನೆ ಸಪೋರ್ಟ್ ಮಾಡಬೇಕು? ಈಗ ಸಂಘಟನೆ ಕೆಲಸ ಏನಣ್ಣ, ಡ್ರೈವರ್ಗಳಿಗೆ ದುಡಿಮೆ ಮಾಡೋದಕ್ಕೆ ಅವಕಾಶ ಫಸ್ಟ್ ಕೊಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಆಮೇಲೆ ಮಾಮೂಲಿ ಬಿಡಿ, ಈ ಸಂಘಟನೆಗಳಲ್ಲಿ ಕೆಲಸ ಕಾರ್ಯಗಳು ಯಾವ್ಯಾವ ರೀತಿ ಮಾಡ್ತಾರೋ ಅವರವರು ವೈಯಕ್ತಿಕವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ. ಆದ್ರೆ ಮೊದಲನೇದಾಗಿ ದುಡಿಮೆ ದಾರಿ ಮಾಡಿಕೊಟ್ಬಿಟ್ಟು ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಸಂಘಟನೆಗೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡೋದು. ಏನಿಲ್ಲ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ.